ಕಬ್ಬು ಹೋರಾಟದ ಬಳಿಕ ಮೆಕ್ಕೆಜೋಳ ಬೆಳೆಗಾರರ ಕಿಚ್ಚು ಹೆಚ್ಚಾಗಿದೆ. ಕಬ್ಬು ಹೋರಾಟದ ಬಳಿಕ ಮೆಕ್ಕೆಜೋಳ ಬೆಳೆಗಾರರ ಕಿಚ್ಚು ಹೆಚ್ಚಾಗಿದೆ. ಮೆಕ್ಕೆಜೋಳ ಬೆಲೆ ನಿಗದಿಗೆ ಅನ್ನದಾತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳ ಬೆಲೆ 400 ರಿಂದ 500 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 2400 ರಿಂದ 2500 ರೂಪಾಯಿವರೆಗೂ ಇದ್ದ ಬೆಲೆ ಈಗ ದಿಢೀರ್ ಅಂತ ಕುಸಿತ ಆಗಿದೆ. ಬೆಳಗಾವಿ, ಹುಬ್ಬಳ್ಳಿ, ಬಾಗಲಕೋಟೆಯಲ್ಲಿ ಬೆಲೆ ಇಳಿಕೆ ಆಗಿದೆ. ಕಬ್ಬು ಹೋರಾಟದ ಬಳಿಕ ಈಗ ಮೆಕ್ಕೆಜೋಳ ಬೆಳೆಗಾರರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೆಕ್ಕೆಜೋಳ ಬೆಲೆ ನಿಗದಿಗೆ ಅನ್ನದಾತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ 400 ರಿಂದ 500 ರೂಪಾಯಿ ಬೆಲೆ ಇಳಿಕೆಯಾಗಿದೆ. ಇನ್ನು 2400 ರಿಂದ 2500ರವರೆಗೂ ಕೂಡ ಇದ್ದಂತಹ ಬೆಲೆ ದಿಢೀರ್ ಅಂತ ಕುಸಿತ ಆಗಿದೆ. ಹಾಗಾಗಿ ಒಂದು ಬೆಲೆ ನಿಗದಿ ಮಾಡಿ ಅಂತ ಅನ್ನದಾತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗಾವಿ ಆಗಿರಬಹುದು, ಹುಬ್ಬಳ್ಳಿ ಆಗಿರಬಹುದು, ಬಾಗಲಕೋಟೆಯಲ್ಲಿ ಬೆಲೆ ಇಳಿಕೆ ಆಗಿದೆ. ಇದರಿಂದ ಇಷ್ಟು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಸರಿಯಾದಂತಹ ದರ ಸಿಕ್ಕಿಲ್ಲ ಅಂತಂದರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ನಿಗದಿತ ಬೆಲೆಯನ್ನು ನಿಗದಿ ಮಾಡಿ ಅಂತ ಸದ್ಯಕ್ಕೆ ಅನ್ನದಾತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗ ಕಬ್ಬು ಬೆಳೆಗಾರರು ಯಾವ ರೀತಿ ಹೋರಾಟ ಮಾಡಿದ್ರು, ಜೊತೆಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಪಟ್ಟು ಹಿಡಿದಿದ್ರು, ಕೆಲವೊಂದಿಷ್ಟು ಬೇಡಿಕೆಗಳಿತ್ತು. ಮುಖ್ಯವಾಗಿ ಒಂದು 3500 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಎಂಬ ಬೇಡಿಕೆ ಕೂಡ ಇತ್ತು. ಹಾಗಾಗಿ ಹೋರಾಟಕ್ಕೂ ಕೂಡ ಮುಂದಾಗಿದ್ರು. ಇದೀಗ ಮೆಕ್ಕೆಜೋಳ ಬೆಳೆಗಾರರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ಗೊಂಜಾಳ ಒಂದು 60-70 ಕಟ್ಟಾದವ್ರು ಇಟ್ಟದಿವ್ರಿ. ಹಂಗಾರಿ ದರ ಇಲ್ರಿ, ದರ ಇಲ್ಲ. ಅದು 18 ಬೆಳೆದಾರ ಕೊಟ್ಟಿಲ್ರಿ. 17-18 ಇಲ್ಲಿ ಎಲ್ಲರೂ ಗೊಂಜಾಳ ಬೆಳೆದಾರ ಎಲ್ಲರೂ. APMC ರೀ 7 ತಿಂಗಳು ಇಟ್ರೆ ಅವು ಹೊಳಗೆ ಹುಳ ಆತಾವ್ರ. ಹೆಂಗೆ ಹಿಡಿದ್ರಿ ಅದನ್ನ ಭಾಳ ಎದಕ್ಕೆ ಕಳಿಸ್ಯಾರ? ಯಾರು ದರಾನ ಇಲ್ರಿ ಈಗ. ಎಲ್ಲೆಲ್ಲಿ ಈಗ ಎಲ್ಲೆಲ್ಲಿ ಎಲ್ಲಿ ಅಲ್ಲಿ ಹೆಂಗೆ ಕೇಳತ್ತಾರ? ಸಾಂಗ್ಲಿ, ಸೋಲಾಪುರ ಹೋದವ್ರು. ಎಷ್ಟು ಕೇಳತ್ತಾರ? ಅವ್ರು 17 ರೂಪಾಯಿ 18 ರೂಪಾಯಿ ಅತ್ತಾರ. ಇಲ್ಲಿ ಬಂದು ಎಲ್ಲ ಓದ್ ಕೊಡ್ಬೇಕು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಕಬ್ಬು ಹೋರಾಟದ ಬಳಿಕ ಈಗ ಮೆಕ್ಕೆಜೋಳ ಬೆಳೆಗಾರರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕಿಚ್ಚು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ರೈತರ ಬೇಡಿಕೆಗಳು ಏನು? ಕೇವಲ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋದನ್ನೇ ಅಥವಾ ಬೇರೆ ಏನಾದರೂ ಬೇಡಿಕೆಗಳಿದೆಯಾ? ಖಂಡಿತ ಸಾಹಿತ್ಯ ಏನಂತಂದ್ರೆ ಕಬ್ಬು ಬೆಳೆಗಾರರ ಹೋರಾಟ ಮುಗಿದ ಬಳಿಕಷ್ಟೇ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಇಲ್ಲಿ ಪರಿಣಾಮ ತರುವಂತದ್ದು. ಯಾಕಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಕೇವಲ ಕಬ್ಬು ಅಷ್ಟೇ ಮಾತ್ರ ಬೆಳೆದಿಲ್ಲ, ಕಬ್ಬಿನ ಜೊತೆಗೆ ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳನ್ನ ಬೆಳಿತಾರೆ. ಪ್ರತಿ ಕ್ವಿಂಟಲ್ಗೆ 2400 ರೂಪಾಯಿ ಕೇಂದ್ರ ಸರ್ಕಾರದಂತೆ ಏನು ಪ್ರತಿ ಕ್ವಿಂಟಲ್ಗೆ ಮೆಕ್ಕೆಜೋಳ ಬೆಳೆಗೆ ಅಂತಂದ್ರೆ ಬೆಲೆ ನಿಗದಿಪಡಿಸಬೇಕಂತ ಹೇಳಿ ಈಗಾಗಲೇ ತಹಶೀಲ್ದಾರ್ ಮುಖಾಂತರ ಆಯಾ ತಾಲೂಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಬೆಲೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದಿಂದ ರೈತ ಅಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸಹ ಸ್ಥಾಪಿಸುವಂತೆ ಈಗಾಗಲೇ ರೈತರು ಸಹ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಕಳೆದ ತಿಂಗಳಂತಂದ್ರೆ ಪ್ರತಿ ಕ್ವಿಂಟಲ್ಗೆ 2400 ರಿಂದ 2600 ರೂಪಾಯಿ ತನಕ ಪ್ರತಿ ಕ್ವಿಂಟಲ್ಗೆ ಮೆಕ್ಕೆಜೋಳಕ್ಕೆ ಬೆಲೆ ಇತ್ತು. ಈಗ ಒಂದೇ ತಿಂಗಳಲ್ಲಿ ಸುಮಾರು 500 ರಿಂದ 600 ರೂಪಾಯಿ ಆಗುವಷ್ಟು ಬೆಲೆ ಕುಸಿದಿರೋ ಕಾರಣ ಸಂಪೂರ್ಣವಾಗಿ ರೈತರು ಸಹ ಇಲ್ಲಿ ಕಂಗಾಲಾಗಿರುವಂತದ್ದು. ಒಂದು ಎಕರೆಗೆ ಸುಮಾರು 30 ರಿಂದ 35 ಸಾವಿರ ರೂಪಾಯಿ ಖರ್ಚು ಮಾಡಿ ರೈತರು ಬೆಳೆ ಬೆಳೀತಾರೆ. ಆದ್ರೆ ಬೆಳೆದಂತ ಬೆಳೆಗೂ ಸಹ ಸಾಕಷ್ಟು ರೀತಿ ಅಂದ್ರೆ ಮಳೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆಳೆಗೂ ಸಹ ಹಾನಿಯಾಗಿತ್ತು. ಇದರಿಂದ ಅಲ್ಪ ಸ್ವಲ್ಪ ಉಳಿದಿತ್ತು, ಅದು ಸಹ ರೈತರ ಕೈಗೆ ಇದಕ್ಕೆ ಸಿಗದೆ ಇಲ್ಲ. ಬೆಳೆದಂತ ಬೆಳೆ ಏನು ಖರ್ಚಾಗಿತ್ತು ಅದು ಸಹ ಈಗ ರೈತರು ಏನು ಖರ್ಚು ಮಾಡಿರ್ತಾರೆ ಅದು ಸಹ ರೈತರ ಕೈಗೆ ಇಲ್ಲಿ ಸಿಗ್ತಾ ಇಲ್ಲ. ಇದರಿಂದ ರೈತರು ಸಹ ಸಂಪೂರ್ಣವಾಗಿ ಇಲ್ಲಿ ಕಂಗಾಲಾಗಿರುವಂತದ್ದು. ಈ ಒಟ್ಟಾರೆ ನೋಡ್ಬೇಕಾದ್ರೆ ಎಲ್ಲಿ ತನಕ ಅಂದ್ರೆ ಈಗ ಒಂದು ಬರುವಂತ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಮೆಕ್ಕೆ ಜೋಳ ಬೆಳೆಗಾರರ ಅಂದ್ರೆ ಹೋರಾಟ ಮಾಡಿಸುವುದಕ್ಕೆ ಈಗಿಂದಲೇ ತಯಾರು ಸಹ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.